ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನೀವು ಯೂಟ್ಯೂಬ್ ಚಾನಲ್ ಹೋಗ್ತಾ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಕೆಲವೊಂದು ಮುಖ್ಯವಾದ ಸಂದೇಶಗಳು ಕೊಡೋಕ್ಕೆ ಚಾನಲ್ ಮಾಡಿದ್ದೀನಿ. ಸ್ನೇಹಿತರೆ, ಕೆಲವರು ಜೀವನಗಳು ಯಾವಾಗ ಹೇಗೆ ಬದಲಾವಣೆ ಆಗುತ್ತಂತ ಹೇಳೋಕ್ಕೆ ಆಗಲ್ಲ. ಕೆಲವರು ಇದ್ದಕ್ಕಿಂತ ಪಟ್ಟಂತ ಗುಣಿಗೆ ಬಿದ್ದು ಹೋಗ್ತಾರೆ. ಗುಣಿಗೆ ಬಿದ್ದ ಮೇಲೆ ಅವ್ರು ಎದ್ದು ಮೇಲೆ ಎಷ್ಟು ಬೆಳೀತಾರೆ ಅಂದರೆ ಅಷ್ಟು ಬೆಳೆದು ಬಿಡ್ತಾರೆ, ತುಂಬಾ ಹೇಳೋಕ್ಕಾಗಲ್ಲ. ಆದರೆ ಗುಣಿಗೆ ಬಿದ್ದ ಮೇಲೆ ಪ್ರಪಂಚ ಅವ್ರಿಗೆ ನೋಡೋದು ಹೀನವಾದ ನೋಡ್ತಾ ನೋಡಿ, ಅದು ಅವ್ರಿಗೆ ತುಂಬ ಮನಸ್ಸು ನೋವು ಉಂಟು ಮಾಡುತ್ತೆ. ತುಂಬಾ ಎಷ್ಟು ನೋವು ಉಂಟು ಮಾಡುತ್ತೆ ಅಂದರೆ ಅವ್ರಿಗೆ ಗುಣಿಯಿಂದ ಎದ್ದು ಬಿಟ್ಟ ಮೇಲೆ ಬಂದಮೇಲೆ ಹೇಗೆ ಬೆಳಿಬೇಕು, ನಾನು ಈ ಸಮಾಜಕ್ಕೆ ಒಡೆಯೋ ರೀತಿಯಲ್ಲಿ ನಾನು ಬೆಳಿಬೇಕಂತ ಹೇಳಿ ತುಂಬಾ ಮನಸ್ಸು ದೃಢ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಅವರು ತಗೊಳ್ಳುವಂತಹ ಗುಣಿಯಲ್ಲಿದ್ದಾಗ ತಗೊಳ್ಳುವಂತಹ ಆಕ್ಷನ್ ಆಗ್ಬೋದು, ಅವ್ರ ನಿರ್ಧಾರ ಇರ್ತಾ ನೋಡಿ, ಏನು ಬಂದರೂ ಅಡ್ಡಿ ರ್ಯಾಕೆಟ್ ಹೋದಂಗೆ ನುಗ್ಕೊಂಡು ಹೋಗ್ತಿರ್ತಾರೆ. ಆ ರೀತಿ ನಾನು 3 ಜನ ರಾಜಕಾರಣಿಗಳ ಬಗ್ಗೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ, ಅವ್ರ ಕಷ್ಟದಲ್ಲಿ ಇದ್ದಾಗ ಮತ್ತು ಹೇಗೆ ಅಭಿವೃದ್ಧಿ ಆದರು ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, 7 ವರ್ಷದ ಹಿಂದೆ ಸುಮಾರು ನಮ್ಮ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಅಂದರೆ YSR ರಾಜಶೇಖರ ರೆಡ್ಡಿ ಅವರ ಮಗ YSR ರಾಜಶೇಖರ ರೆಡ್ಡಿ ಅವರು ನಿಧನ ಆದಮೇಲೆ ಆ ಪಾರ್ಟಿ ಅಭಿವೃದ್ಧಿ ಮಾಡೋಕ್ಕೆ, ಆ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಟ್ಟು ಮಗ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಇವ್ರಿಗೆ, ರಾಜಶೇಖರ ರೆಡ್ಡಿಗೆ ಅಂತ ಹೇಳಿ ಮಗ ಸ್ವಂತ ಪಕ್ಷ ಮಾಡ್ತಾನೆ. ಸ್ವಂತ ಪಕ್ಷ ಮಾಡಿದ ಮೇಲೆ ಬೆಲ್ಸಕ್ಕೆ ಹೋಗ್ತಾನೆ. ಆದರೆ ಅಕ್ರಮ ಆಸ್ತಿ ವಿಷಯದಲ್ಲಿ ಮಗನಿಗೆ ಅಲ್ಲಿಯ ರಾಜಕಾರಣಿಗಳು ಇವ್ರ ಮೇಲೆ ಕೇಸ್ಗಳು ಹಾಕಿ ಜೈಲಿಗೆ ಕಳಿಸ್ತಾರೆ. ಅಕ್ರಮ ಆಸ್ತಿ ಅಡಿಯಲ್ಲಿ ಜಗನ್ಮೋಹನ್ ರೆಡ್ಡಿಗೆ ಅಂದರೆ YSR ತೀರೋದ ಮೇಲೆ, ಆ YSR ತೀರೋದ ಮೇಲೆ ನಾನಾ ಕಷ್ಟಪಟ್ಟು ಮತ್ತು ಪಕ್ಷ ಈತನಿಗೆ ಇದ್ದರೆ ಮತ್ತೆ ನಮ್ಮ ಮೇಲೆ ಎಲ್ಲಿದೆ ಏನು ಮಾಡ್ತಾರೋ ತನಿಖೆ ಮಾಡಿ ಅಪ್ಪನ ಮೇಲೆ ಕೇಳ್ತಾರಂತ ಹೇಳಿ ಏನು ಮಾಡ್ತಾರೆ, ಈತನಿಗೂ ಸ್ವಲ್ಪ ಕಷ್ಟಗಳು ಕೊಟ್ಟು ಜೈಲಿಗೆ ಹೋಗಿ ಕಳಿಸ್ತಾರೆ. ಆ ಜೈಲಿಂದ ಆಚೆ ಬರ್ತಾರೆ ಇಲ್ವೋ ಅಂತ ಗೊತ್ತಾಗಲ್ಲ. ಆದರೆ ಜೈಲಲ್ಲಿ ಈತ ಏನು ನಿರ್ಧಾರ ತೊಗೊಂಡು ಹೇಳಿದಲ್ವ, ಗುಣಿಯಲ್ಲಿದ್ದಾಗ ಪ್ರಪಂಚ ಕಾಣಿಸಲ್ಲ, ಬರೀ ನೋವಿಂದ ಇಡ್ತಾರೆ. ತುಂಬ ಕಟ್ಟಾಕಿದ ಒಳ್ಳೆ ಬಲದಿಂದ ಇದ್ದಾಗ ಒಂದು ಎತ್ತುಗಳು, ಕಟ್ಟಾಕಿರೋ ಎತ್ತುಗಳಿಗೆ ತುಂಬ ಬಲದಿಂದ ಇದ್ದಾಗ ಬಿಟ್ಟ ಮೇಲೆ ಯಾವ ರೀತಿ ಬಲ ತೋರಿಸ್ಬೋತೆ ಅಂತ, ಆ ರೀತಿಯವರು ಜೈಲಿದ್ದಾಗ ಕಠಿಣವಾದ ನಿರ್ಧಾರಗಳು ತೊಗೊಂಡು ಆಚೆ ಹೋದರೆ ಸಾಕು, ಅದು ಮಾಡಬೇಕು ಇದು ಮಾಡಬೇಕಂತ ಏನು ಯೋಚನೆ ಮಾಡಿದ್ರೇನೋ ಗೊತ್ತಿಲ್ಲ. ಬಂದ ತಕ್ಷಣ ಇವರು ಜೈಲಿಂದ ರಿಲೀಸ್ ಆಗಿ ಇವ್ರ ಕೇಸ್ಗಳ ಮೇಲೆ ಬೈಲ್ ತೊಗೊಂಡು ಆಚೆ ಬರೋಕ್ಕೆ ಯಾವಾಗ ಸಾಧ್ಯ ಆಗುತ್ತೋ ಬಂದಮೇಲೆ ಬೇಲ್ ಮೇಲೆ ಇವರು ಪಾದಯಾತ್ರೆ ಮಾಡ್ತಾರೆ. ಇಡೀ ಆಂಧ್ರದಲ್ಲಿ ಎಲ್ಲ ಪಾದಯಾತ್ರೆ ಮಾಡ್ತಾರೆ. ಇಡೀ ಆಂಧ್ರದಲ್ಲಿ ಪಾದಯಾತ್ರೆ ಮಾಡಿ ಮನಸ್ಸು ಗೆದ್ದುಕೊಳ್ಳೋ ರೀತಿಯಲ್ಲಿ ಓಡಾಡ್ತಾರೆ. ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ನಾನು ಅಂಥೇಳಿ ಮಾತು ಕೊಡ್ತಾರೆ, ಹಾಮಿಗಳು ಕೊಡ್ತಾರೆ. ತುಂಬ ಓಡಾಡಿ ಇಡೀ ಆಂಧ್ರ ಎಲ್ಲ ಪಾದಯಾತ್ರೆಗಳಿಂದ ಮತ್ತೆ ಚುನಾವಣೆಗೆ ನಿಂತ್ಕೊತಾರೆ. ಅದ್ದೂರಿಯಾಗಿ ಗೆಲುವು ಸಾಧನೆ ಮಾಡಿ ಇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ವಚನ ಮಾಡ್ತಾರೆ. ಪಕ್ಷವನ್ನು ಬೆಳೆಸ್ಕೊಂಡು ಯಾರು ಎಲ್ಲ ಇವ್ರಿಗೆ ಅಡ್ಡಿ ಬರ್ತಾರೋ ಅವ್ರಿಗೆಲ್ಲ ಇವರು ಕೇಸ್ಗಳ ಮೇಲೆ ಹಾಕಿ ಜೈಲಿಗೆ ಕಳಿಸ್ತಾರೆ. ಇವ್ರಿಗೆ ಯಾರು ಟಾರ್ಗೆಟ್ ಮಾಡಿರ್ತಾರೋ ಆ ಪಕ್ಷನೇ ಇಲ್ದಂಗೆ ಜಗನ್ ಪಕ್ಷನೇ ಬೆಳಿಬೇಕು, ಇವರು YSR ಜಗನ್ ಪಾರ್ಟಿ, YSR ಕಾಂಗ್ರೆಸ್ ಅಂಥೇಳಿ ಸ್ವಂತ ಪಾರ್ಟಿ ಮಾಡಿಕೊಂಡು ಪಕ್ಷವನ್ನು ಇಡೀ ಆಂಧ್ರದಲ್ಲಿ ಅದ್ದೂರಿಯಾಗಿ ಬೆಳೆಸ್ತಾರೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ DK ಶಿವಕುಮಾರ್ ಸಾಹೇಬರು, ಇವ್ರಿಗೂ ಅಷ್ಟೇ ಇವ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ. ದೆಹಲಿಯಲ್ಲಿ ಇವರ ಮನೆಯಲ್ಲಿ ಸುಮಾರು 25 ಲಕ್ಷ ಇವ್ರಿಗೆ ಒಂದು ಬ್ಲ್ಯಾಕ್ ಮನಿ ಅಲ್ಲ, ಅದು ವೈಟ್ ಮನಿ ಅಲ್ಲ, ಇದು ಬ್ಲ್ಯಾಕ್ ಮನಿ ಸಿಕ್ಕಿದೆ ಅಂಥೇಳಿ ಇವ್ರ ಮೇಲೆ ಒಂದು ಕೇಸ್ ಆಗುತ್ತೆ.
ಇವರು ತನಿಖೆ ಆದಾಗ CBI ತನಿಖೆ ಆದಾಗ ಇವ್ರ ಮೇಲೆ ಅಕ್ರಮ ಆಸ್ತಿ ವಿಷಯದಲ್ಲಿ ಇವರು ಅಕ್ರಮವಾಗಿ ಹಣ ಎಲ್ಲೆಂದರೆ ಅಲ್ಲಿ ಹಣ ಇಟ್ಟಿದ್ದಾರೆ, ದೆಹಲಿಯಲ್ಲಿ ಇವರು ನಿವಾಸದಲ್ಲಿ ಹಣ ಇದೆ ಅಂಥೇಳಿ ಒಂದು ಕೇಸ್ ಆಗುತ್ತೆ. ಮತ್ತು ಇವ್ರ ಮಗಳ ಮೇಲೆ ಎಷ್ಟು ಆಸ್ತಿ ಇದೆ ಅದಕ್ಕೆಲ್ಲ ತನಿಖೆಗೆ ಕರೀತಾರೆ, CBIಗೆ ಹೆಂಡತಿಗೆ ಕರೀತಾರೆ, ಮಗನ ಕರೀತಾರೆ. ಆ ಸಮಯದಲ್ಲಿ ಇವ್ರಿಗೆ ಜೈಲಿಗೆ ಹಾಕ್ತಾರೆ, ಜಾಸ್ತಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂಥೇಳಿ ಜೈಲಿಗೆ ಹೋಗ್ತಾರೆ. ಜೈಲಲ್ಲಿ ತುಂಬ ನಾನಾ ಕಷ್ಟಗಳು ಪಡೀತಾರೆ. ನಾನಾ ಕಷ್ಟಗಳಿಂದ ಸೇಮ್ ಇವರು ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಇವರು ಕೂಡ ಜೈಲಲ್ಲಿದ್ದು ಏನು ನಿರ್ಧಾರಗಳು ತೊಗೊಂಡ್ರು ಏನೋ, ಇವ್ರಿಗೆ ಜೈಲಿಂದ ಆಚೆ ಬಂದ ತಕ್ಷಣ ಇವ್ರಿಗೆ ಒಂಥರ ಇವರ ಕಾರ್ಯಕರ್ತರು, ಇವರ ಅಭಿಮಾನಿಗಳು ಹೂವಿನ ಅಲಂಕಾರದಿಂದ ಮಾಡಿ ಸ್ವಾಗತವನ್ನು ತಗೊಳ್ತಾರೆ. ಆದರೆ ಇವರು ಜೈಲಿಂದ ಬಂದ ಮೇಲೆ ಅಂತೂ ಇವ್ರಿಗೆ ತುಂಬಾ ಪಕ್ಷದ ಮೇಲೆ ಆಸಕ್ತಿ ಬರುತ್ತೆ. ಜೈಲಿಂದ ಬಂದ ತಕ್ಷಣ ಇವರಿಗೆ ECC ಅಧ್ಯಕ್ಷರಾಗಿ ರಾಜ್ಯದ ಪಕ್ಷದ ECC ಅಧ್ಯಕ್ಷರಾಗಿ ಮಾಡ್ತಾರೆ. ಆಗ ಅವರು ಪಕ್ಷವನ್ನು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಪಕ್ಷವನ್ನು ಬೆಳೆಸ್ತಾರೆ. ಇಡೀ ರಾಜ್ಯದಲ್ಲಿ ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ತುಂಬ ಬಲವಾಗಿ ಅಭಿವೃದ್ಧಿ ಮಾಡ್ತಾರೆ. ಇವರು ಆ ರೀತಿಯಲ್ಲಿ ಇವರು ಮಾಡಿರೋ ದೃಢ ನಿರ್ಧಾರಗಳಿಂದ, ಇವರು ಮಾಡಿರೋಂಥ ಕೆಲಸಗಳಿಂದ, ಓಡಾಡೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಅದ್ದೂರಿಯಾಗಿ ಗೆಲ್ಲುವ ಸಾಧನೆ ಮಾಡುತ್ತೆ. ಸಾಧನೆ ಮಾಡಿದ ತಕ್ಷಣ ಇವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, DK ಶಿವಕುಮಾರ್ ಅವರು. ಆದರೆ ಜೈಲಲ್ಲಿದ್ದಾಗಂತೂ ತುಂಬಾ ಕುತ್ಕೊಳ್ಳೋಕ್ಕಾಗಲ್ಲ, ಒಂದು ಚೇರ್ ಕೊಡಿ ಅಂದರೆ ಜೈಲಲ್ಲಿ ಚೇರ್ ಕೊಡೋಲ್ಲ. ತುಂಬ ಒಂಥರ ಆಯಾಸ ಆಗಿ ಅನಾರೋಗ್ಯದಿಂದ ನರಳ್ತಾರೆ ಇವರು. ಮತ್ತು ಯಾವುದೋ ಒಂದು ಮನೇಲಿ ಒಳ್ಳೆಯ ಕಾರ್ಯ ಇರುತ್ತೆ, ದೊಡ್ಡವ್ರ ಕಾರ್ಯ, ಅದು ಮಾಡೋಕ್ಕೂ ಬಿಡೋಲ್ಲ ಜೈಲಲ್ಲಿ. ತುಂಬ ಮಗಳಿಗೂ ಕರೆಸ್ಕೊತಾರೆ ಜೈಲಿಗೆ ಪದೇ ತನಿಖೆ ಮಾಡೋದಕ್ಕೆ. ಜೈಲಿಗೆ ಬಂದ ಮೇಲೆ ಇವರು ತುಂಬ ಪಕ್ಷ ಚೆನ್ನಾಗಿ ಅಚ್ಚುಮೆಚ್ಚಿನಾಗಿ ಕಟ್ಟಿ ಸಾಧನೆ ಮಾಡಿ ಗೆದ್ದು ಬಿಡ್ತಾರೆ. ಗೆದ್ದ ಮೇಲೆ ಜೈಲಿಂದ ಬಂದ ಮೇಲೆ ಇವರು ಉಪಮುಖ್ಯಮಂತ್ರಿ ಆಗ್ತಾರೆ. ನೋಡಿ, ಜೈಲಿಗೆ ಹೋದ್ಮೇಲೆ ಇವರು ಉಪಮುಖ್ಯಮಂತ್ರಿ ಆದರು. ಮೊದಲು ಬರೀ ಒಂದು ಸಚಿವರಾಗಿ ಇವರು ಪಕ್ಷದಲ್ಲಿ ಗೆದ್ದಾಗ ಸಚಿವರಾಗಿದ್ದರು ಮತ್ತು ಶಾಸಕರಾಗಿದ್ದರು. ಜೈಲಿಗೆ ಬಂದಮೇಲೆ ಮುಖ್ಯಮಂತ್ರಿ ಆದರು. ಸೇಮ್ ಯಾವ ರೀತಿ ಜಗನ್ ಜೈಲಿಗೆ ಬಂದಮೇಲೆ ಪಕ್ಷವನ್ನು ಸ್ವಂತ ಪಕ್ಷ ಮಾಡಿ ಮುಖ್ಯಮಂತ್ರಿ ಆದರೂ ಆಂಧ್ರ ಪ್ರದೇಶಕ್ಕೆ, ಈ ರೀತಿ ಇವರು ಉಪಮುಖ್ಯಮಂತ್ರಿ ಆಗ್ತಾರೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ತೆಲುಗು ದೇಶ ಅಧ್ಯಕ್ಷರಾಗಿ ಈಗ ಚಂದ್ರಬಾಬು ನಾಯ್ಡು ಅವರು ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಇದ್ದಾಗ ಇವ್ರ ಪಕ್ಷವನ್ನು ತುಳಿದ್ರು ಫುಟ್ಬಾಲ್ ಆಡ್ಕೊಂಡ್ರು. ಇವರು ಇದ್ದ ಶಾಸಕರಿಗೆ ತುಂಬ ಇದು ಮಾಡಿದ್ರು. ಇವರ ಆಸ್ತಿ ಪಾಸ್ತಿ ಮೇಲೆ ಜಗನ್ ಮುಖ್ಯಮಂತ್ರಿ ಇದ್ದಾಗ ತುಂಬಾ ತನಿಖೆಗಳು ಮಾಡಿ ಕೆಲವೊಂದು ಇವರು ಪಾರ್ಟಿ ಕಟ್ಟಡವನ್ನೇ JCBಯಿಂದ ಬೀಳಿಸ್ಬಿಡ್ತಾರೆ. ತುಂಬ ತನಿಖೆ ಮಾಡಿ ಇವ್ರಿಗೂ ಜೈಲಿಗೆ ಕಳಿಸ್ತಾರೆ ಚಂದ್ರಬಾಬು ನಾಯ್ಡು ಅವ್ರಿಗೆ. ಇವರು ಜೈಲಿಗೆ ಹೋಗ್ತಾರೆ. ಜೈಲಲ್ಲಿ ಸೇಮ್ ಮುನಿಯಲ್ಲಿದ್ದಂಗೆ ಯಾವ ರೀತಿ ದೃಢ ನಿರ್ಧಾರ ತೊಗೊಳ್ತಾರೋ ಏನೋ ಗೊತ್ತಿಲ್ಲ. ಜೈಲಲ್ಲಿದ್ದಾಗ ಇವರು ತುಂಬ ಆವೇಶದಿಂದ ತುಂಬ ಹೆಂಗೆ ನಿರ್ಧಾರಗಳು ತೊಗೊಂಡ್ರೋ ಗೊತ್ತಿಲ್ಲ. ಜೈಲಿಂದ ಆಚೆ ಬಂದ ತಕ್ಷಣ ಇವರು ಪಕ್ಷ ತುಂಬ ಬಲವಾಗಿ ಕಟ್ತಾರೆ, ತುಂಬ ಓಡಾಡಿ ಜನರಲ್ಲಿ ಕೈ ಕಾಲು ಹಿಡ್ಕೊಳ್ಳೋ ರೀತಿಯಲ್ಲಿ ಹಾಮಿಗಳು ಕೊಡ್ತಾರೆ. ಜಗನ್ಮೋಹನ್ ರೆಡ್ಡಿ ಗೆದ್ದಿದ್ರಲ್ವ, ಇವರು ಏನೋ ಒಂದು ಅಭಿವೃದ್ಧಿ ಮಾಡಿದ್ದೀವಿ, ಹೆಣ್ಮಕ್ಳಿಗೆ ಡಾಬರಾ ಗ್ರೂಪ್ಸ್ ಅಂತ ಹೇಳಿ ಅವ್ರಿಗೆ ಆ ಗ್ರೂಪ್ಸ್ಗೆ ತುಂಬ ಹೆಣ್ಮಕ್ಳಿಗೆ ಲೋನ್ಸ್ ಕೊಡೋದು, ಅಭಿವೃದ್ಧಿ ಮಾಡ್ತಿರ್ತಾರೆ. ಆದರೆ ಇವರು ಚಂದ್ರಬಾಬು ನಾಯ್ಡು ಅವರು ಜೈಲಿಗೆ ಬಂದವರಿಂದ ಪಕ್ಕದ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಹಾಮಿಗಳು ಕೊಟ್ಟರು, ಆ ರೀತಿ ನಾನು ಗೆದ್ದರೆ ಬಸ್ ಫ್ರೀ ಮಾಡ್ತೀನಿ ಅಂತ ಕೆಲವು ಜಾರಿಗಳಿಗೆ ಘೋಷಣೆ ಮಾಡಿಬಿಟ್ರು. ಗೆದ್ದುಬಿಟ್ಟ ಮೇಲೆ ನಾನು ಅಭಿವೃದ್ಧಿ ಮಾಡೋಣ ಅಂಥೇಳಿ. ಆದರೆ ಇಲ್ಲಿ ಜಗನ್ಮೋಹನ್ ರೆಡ್ಡಿ ಒಂಥರ ಅಷ್ಟು ನೆಗ್ಲಿಜ್ ತೊಗೊಂಡ್ಬಿಟ್ರು. ಏನು ಬಿಡು, ನಾನು ಗೆದ್ದಿದ್ದೀನಿ, ನಮ್ಮ ಪಕ್ಷನ ಮುಂದೆನೇ ಬರೋದಂತ ಕೆಲವೊಂದು ಜಾರಿಗಳಿಗೆ ಏನೋ ಇವರು ಹಾಮಿಗಳು ಕೊಡಲಿಲ್ಲ. ಆದರೆ ಚಂದ್ರಬಾಬು ನಾಯ್ಡು ಅವರು ಗೆಲ್ಲೇಬೇಕಂತ ಹೇಳಿ ಇವರು ಕೆಲವೊಂದು ಮಹಿಳೆಯರಿಗೆ ಮೀಸಲಾತಿಗಳು ಕೊಡ್ತೀನಿ, ನಾನು ಪಕ್ಷ ಗೆದ್ದರೆ ಅಂತ ಹೇಳ್ಕೊಂಡ್ರು. ಅದರ ಜೊತೆಯಲ್ಲಿ ಇನ್ನೊಂದು ಪಕ್ಷ ಇವರು ಪವನ್ ಕಲ್ಯಾಣ್ ಮಾಡಿರುವಂತಹ ಅವ್ರ ಪಕ್ಷಕ್ಕೂ ಅವ್ರಿಗೂ ಜೊತೆಯಲ್ಲಿ ಸೇರಿಸ್ಕೊಂಡು BJPಗೆ ಜೊತೆಯಲ್ಲಿ ಸೇರಿಸ್ಕೊಂಡು ಇವರು ಪಕ್ಷವನ್ನು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ. ಆಂಧ್ರದಲ್ಲಿ ಇವ್ರದ್ದು ಪಕ್ಷದ ಹೆಚ್ಚಿನ ಸೀಟ್ಗಳು ಬರ್ತವೆ. ಅಷ್ಟೇ ಅಲ್ಲ, ಇವತ್ತು ಕೇಂದ್ರದಲ್ಲಿ BJP ಕುತ್ಕೋಬೇಕಾದ್ರೆ ಚಂದ್ರಬಾಬು ನಾಯ್ಡುದೇ ಒಂದು ಬಲಗೈ ಅಂದಂಗೆ. ಇವರು ಅಕಸ್ಮಾತ್ ಇವರು BJP ಜೊತೆ ಹೋಗಲಿಲ್ಲ ಅಂದರೆ ಇವರು ಪ್ರಧಾನಮಂತ್ರಿ ಆದಂತಹ ನಮ್ಮ ನರೇಂದ್ರ ಮೋದಿಜಿಯವರು PM ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಗೆದ್ದುಬಿಟ್ರು ಇವರು. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಬಂದಿರುವಂತಹ ಸೀಟುಗಳು, ಸಂಸದರ ಸೀಟುಗಳು ಏನಾದರೂ ಕೊಡಲ್ಲ, BJP ಜೊತೆ ಸೇರಲ್ಲ, NDA ಜೊತೆ ಅಂತ ಹೇಳಿದ್ರೆ BJP ಕೇಂದ್ರದಲ್ಲಿ ಆಡಳಿತ ಮಾಡೋಕ್ಕೆ, PM ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಗೆದ್ದುಬಿಟ್ರು.
ಇವರು ಸ್ಟಾರ್ ಹೇಗೆ ಬಂತು ಅಂದರೆ ಇವರ ರಾಜ್ಯಕ್ಕೆ ಆಂಧ್ರ ಪ್ರದೇಶಕ್ಕೆ ಒಂದು ಹೆಚ್ಚಿನ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಒಳ್ಳೆಯ ಸ್ಥಾನಗಳನ್ನು ಇವ್ರ ಬಗ್ಗೆ ಕೊಡ್ತೀವಿ, ಇವರು ಹೇಳ್ದಂಗೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮೋದಿಜಿಯವರು ಕೂಡ ಇವ್ರ ಮಾತು ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಥಾನಗಳನ್ನು ಒಂದು ಸ್ಪೀಕರ್ ಸ್ಥಾನಗಳಾಗ್ಬೋದು, ಇಲ್ಲ ಮತ್ತು ರೈಲ್ವೆ ಸಚಿವರು ಆಗ್ಬೋದು, ಕೇಂದ್ರದ ಒಳ್ಳೆಯ ಸಚಿವರ ಸ್ಥಾನಗಳನ್ನು ಇವರು ಹೇಳೋ ರೀತಿಯಲ್ಲಿ ಕೊಡೋಕ್ಕೆ ಒಪ್ಕೊಂಡ್ರು ನರೇಂದ್ರ ಮೋದಿಜಿಯವರು. ಆ ರೀತಿ ಇವರು ನೋಡಿ, ಇವ್ರು ಜೈಲಿಗೆ ಹೋಗಿ ಬಂದಮೇಲೆ ಚಂದ್ರಬಾಬು ನಾಯ್ಡು ಕೂಡ ಈ ರೀತಿ ಸ್ಟಾರ್ ಬಂದು ಮುಖ್ಯಮಂತ್ರಿ ಆಗೋದು ಅಷ್ಟೇ ಅಲ್ಲ, ರಾಜ್ಯದ ಒಂದು ಕೇಂದ್ರದಲ್ಲಿ ಕೂಡ ಇವರು ಕೆಲಸ ನಡೆಯೋ ರೀತಿಯಲ್ಲಿ ಮಾಡಿಕೊಂಡ್ರು. ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದರೆ ಚಂದ್ರಬಾಬು ನಾಯ್ಡು ಅವರು ಗೆದ್ದ ಮೇಲೆ ಮೊದಲನೇ ಅವ್ರ ಕೋಪ ಹೇಗಿತ್ತು ಗೊತ್ತಾ? ಮೊದಲನೇ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ, ಸಂಜೆ ಒಳಗಡೆ ನನಗೆ ಈ 5 ವರ್ಷದಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಅಭಿವೃದ್ಧಿ ಆಗಿದೆ, ನನ್ನ ಫೈಲ್ ನನಗೆ ಕೊಡಬೇಕು, ಸಾಯಂಕಾಲನೇ ಕೊಡಬೇಕಂತ ಅಷ್ಟು ಕೋಪದಿಂದ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಇವರು ಮೊದಲನೇ ಪ್ರೆಸ್ ಮೀಟಲ್ಲಿ ಮಾತಾಡೋ ಮುಂಚೆ ತುಂಬ ಹತ್ಕೊತಾರೆ ಸ್ನೇಹಿತರು, ತುಂಬ ಅಳ್ತಾರೆ. ಯಾವ ರಾಜಕಾರಣಿಗಳಲ್ಲೂ ಅಷ್ಟು ಹತ್ತಿಲ್ಲ ನೋಡಿದಂಗೆ ಅವ್ರು ಅಷ್ಟು ಹತ್ಕೊತಾರೆ. ಹತ್ಕೊಳ್ಳೋಕ್ಕೆ ಕಾರಣ ಏನು ಗೊತ್ತಾ? ಅಷ್ಟು ಟಾರ್ಚರ್ ಕೊಟ್ಟಿರ್ತಾರೆ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು. ಇವ್ರಿಗೆ ಏನು ಮಾತುಗಳೇ ಬರಲ್ಲ ಅವ್ರಿಗೆ, ಹೇಳ್ತಾ ಹತ್ತು ಬಿಡ್ತಾರೆ. ಅಂದರೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಇವರು ಅಷ್ಟು ಟಾರ್ಚರ್ ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಜಗನ್ಮೋಹನ್ ಅವರು ಕೂಡ ರೆಡಿ ಇದ್ದಾರೆ, ಹೇಳ್ತಾರೆ ನನಗೆ ಅವರು ಶಿಕ್ಷೆ ಕೊಡ್ತಾರೆ, ನನಗೆ ಗೊತ್ತಿದ್ದು, ಆದರೆ ಅವ್ರು ಯಾವ ರೀತಿ ಶಿಕ್ಷೆ ಕೊಟ್ಟರು ನಾನು ಪಡಿತೀನಿ ಅಂತ ಅವರು ಹೇಳ್ತಾರೆ. ಅಂದರೆ ಅವ್ರು ಆಲ್ರೆಡಿ ಜಗನ್ಮೋಹನ್ ರೆಡ್ಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನಾನು ಹೆಂಗೆ ಶಿಕ್ಷೆ ಕೊಟ್ಟಿದ್ದೀನೋ ತುಂಬ ಅಳಿಸಿದ್ದೀನಿ ಅವ್ರಿಗೆ, ಅವ್ರಿಗೂ ನಾನು ಕೊಡ್ತಾರೆ ಅಂತ ಅವ್ರ ಮುಖದಲ್ಲಿ ಚೇಂಜ್ ಆಗಿದೆ. ಇವ್ರ ಮುಖದಲ್ಲಿ ಕೂಡ ಕೋಪ ಮತ್ತು ನೋವಿದೆ. ಅವರು ಭಯ ಬೀಳ್ತಿದ್ದಾರೆ. ಈಗ ಕಾದು ನೋಡಬೇಕು ಏನು ಮಾಡ್ತಾರಂತ ಸ್ನೇಹಿತರೆ. ಇದರಲ್ಲಿ ಅರ್ಥ ಆಗುತ್ತೆ ಯಾರೆಲ್ಲ ರಾಜಕಾರಣಿಗಳು ಜೈಲಿಗೆ ಹೋಗಿ ಬರ್ತಾರೆ, ಬಂದ ತಕ್ಷಣ ಜನರಿಗೆ ಯಾವ ರೀತಿ ಸ್ಪಂದಿಸಬೇಕು, ಸುಮ್ಮನೆ ಯಾಕೆ ಅಂಥೇಳಿ ತುಂಬ ಅವ್ರ ಜೀವನ ಚರಿತ್ರೆನೇ ಬದಲಾವಣೆ ಆಗಿದೆ. ಆ ರೀತಿ 3 ಜನದ ಚರಿತ್ರೆಗಳನ್ನ ನೋಡಿದಾಗ ತುಂಬ ಆಶ್ಚರ್ಯವಾಗುತ್ತೆ. ಜೈಲಿಗೆ ಹೋಗಿ ಬಂದಮೇಲೆ ಯಾವ ರೀತಿ ಜಗನು ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಆದರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದಮೇಲೆ ಪಕ್ಷವನ್ನು ನಿಷ್ಠಾವಂತರಾಗಿ ಕಟ್ಟಿ ಇಡೀ ರಾಜ್ಯದಲ್ಲೇ ಪಕ್ಷ ಗೆಲ್ಲೋ ರೀತಿ ಮಾಡಿ ಉಪಮುಖ್ಯಮಂತ್ರಿ ಆದರು. ಈ ರೀತಿ ಚಂದ್ರಬಾಬು ನಾಯ್ಡು ಅವರು ಕೂಡ ಯಾವ ರೀತಿಯಲ್ಲಿ ತುಂಬ ಜೈಲಿಗೆ ಹೋಗ್ಬಿಟ್ಟು ಬಂದು ಪಕ್ಷವನ್ನು ಚೆನ್ನಾಗಿ ಗೆಲ್ಲಿಸಿ ಇಡೀ ಕೇಂದ್ರದಲ್ಲೇ ಹೆಸರು ಮಾಡಿಬಿಟ್ರು ಅಂತ ನೋಡಬೇಕಾಗುತ್ತೆ ನಾವೆಲ್ಲ. ಈ ರೀತಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಈ ರೀತಿ ಜೈಲಿಗಳಿಗೆ ಹೋದರೆ ಅವರು ತುಂಬ ಬದಲಾವಣೆ ಆಗ್ತಾರೆ ಮನುಷ್ಯ ಅಂತ ಹೇಳ್ಬೋದು ರಾಜಕಾರಣಿಗಳಲ್ಲಿ. ಆದರೆ ಈಗ ಪ್ರಜ್ವಲ್ ವಿಷಯಕ್ಕೆ ಬಂದರೆ ಇವ್ರಿಗೆ ಮಾತ್ರ ಜೈಲಿಗೆ ಹಾಕಿದ್ದಾರೆ. ಎಷ್ಟು ದಿನ ಜೈಲಿಗೆ ಇಡ್ತಾರೋ ಇಲ್ಲ ಸಮಥಿಂಗ್ ಕೊಟ್ಟು ಆಚೆ ಬರ್ತಾರೆ ನೋಡಬೇಕು. ಆದರೆ ಇನ್ನು ಗುಣಪಟ ಆಗುತ್ತೆ ರಾಜಕಾರಣಿಗಳಿಗೆ ಜೈಲಿಗೆ ಹೋಗಿ ಬಂದರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆ ರೀತಿ ತಪ್ಪು ಮಾಡಿದವ್ರಿಗೆ ಜೈಲಿಗೆ, ರಾಜಕಾರಣಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ, ಈ ರೀತಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆದರೆ ಮಾತ್ರ ಮುಂದೆ ಬದಲಾವಣೆ ಆಗ್ತಾರಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಇಡೀ ದೇಶದಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ರೀತಿ ಜೈಲಿಗೆ ಕಳಿಸಿದ್ರೆ ಮತ್ತೆ ಬದಲಾವಣೆ ಆಗಿ ಬರ್ತಾರೆ. ಅವರು ಜನರಿಗೋಸ್ಕರ ಒಳ್ಳೆ ಕೆಲಸಗಳು ಮಾಡ್ತಾರೆ, ಯಾವುದೇ ರೀತಿ ಮತ್ತೆ ಭ್ರಷ್ಟಾಚಾರ ಮಾಡೋಕ್ಕೆ ಹೋಗಲ್ಲ, ಜನರಿಗೆ ಸ್ಪಂದಿಸ್ತಾರೆ ಅಂತ ಇವಾಗ ಸರ್ಕಾರ ಮಾಡೋರಾಗಲಿ, ಸರ್ಕಾರ ಕಚೇರಿಗಳ ಕೆಲಸ ಮಾಡಿ ಯೋಚನೆ ಮಾಡಬೇಕು ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಸುದ್ದಿ ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.